ಟೀ ಕೋಳಿಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿವೆ. ಒಂದು 15 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, 1 ಚಮಚ ಕಡಲೆ, ಮತ್ತು 2 ಲವಂಗ, 3 ಚಿಕ್ಕದು ಚಕ್ಕೆ, 1 ಸ್ಪೂನಷ್ಟು ಗಸಗಸೆ, ಮತ್ತು 1 ಈರುಳ್ಳಿ, ಒಂದು ಅರ್ಧ ರುಬ್ಬಕ್ಕೆ, ಅರ್ಧ ಒಗ್ಗರಣೆಗೆ, 2 ಇಂಕು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಮತ್ತು ಒಂದು ಅರ್ಧದಷ್ಟು ಕಾಯಿ ತುರಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲನೂ ಸಾಮಗ್ರಿಗಳನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಎಲ್ಲನೂ. ಈ ಕಾಯ್ದು ಎಲ್ಲನೂ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನಾನು 3 ಸ್ಪೂನಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಇದು ಒಂಚೂರು ಫ್ರೈ ಆಗ್ತಾ ಇರಲಿ. ಫ್ರೈ ಆದಮೇಲೆ ನಾನು ರುಬ್ಕೊಂಡು ನಿಮ್ಗೆ ಸಿಗ್ತೀನಿ. 1.5 kg ನಾಟಿ ಕೋಳಿ ಇದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಕುಕ್ಕರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕುಕ್ಕರ್ಗೆ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇವಾಗ ಅರ್ಧ ಎತ್ತಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಈರುಳ್ಳಿ. ಬ್ರೌನಿಶ್ ಆಗಿದೆ. ಇವಾಗ ಚಿಕನ್ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಣ ಬನ್ನಿ. ಇದಕ್ಕೆ ಸ್ವಲ್ಪ ತಿರುಗಿಸಿ ತಿರುಗಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿ ಸ್ವಲ್ಪ ತಿರುಗಿಸಿ. ಅರಿಶಿನ ಹಾಕಿ ಸ್ವಲ್ಪ ಎಲ್ಲ ತಿರುಗಿಸಿದೆ.
ಇವಾಗ ಉಪ್ಪು ಹಾಕಿ. ಉಪ್ಪು ಇವಾಗಲೇ ಯಾಕೆ ಹಾಕೋದು ಅಂದರೆ ಅನ್ನೋದಕ್ಕೆ ಉಪ್ಪು ಇವಾಗಲೇ ಹಾಕ್ತೀವಿ. ಒಂದು ಹಿಡಿಯಷ್ಟು ಉಪ್ಪು ಹಾಕಿ. ನಿಮಗೆ ಹೇಗೆ ನಿಮ್ಗೆ ರುಚಿ ಹಂಗೆ ನಿಮ್ಗೆ ಸ್ವಲ್ಪ ಇನ್ನೂ ಉಪ್ಪು ಬೇಕಂತಂದರೆ ಉಪ್ಪು ಹಾಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಉಪ್ಪು ತಿನ್ನೋದು ಕಮ್ಮಿ, ಇಷ್ಟೇ. ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ. ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಿರಿ. ಇವಾಗ ಆರಿದೆ ಇದನ್ನ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ನಾನು ಆ್ಯಡ್ ಮಾಡಿರಲಿಲ್ಲ, ಕೊತ್ತಂಬರಿ ಒಂದು ಆ್ಯಡ್ ಮಾಡಿ. ಇದ್ರ ಜೊತೆಗೆ ಎರಡು ಚಿಕ್ಕ ಟೊಮೆಟೊನ ಸೇರಿಸ್ಕೊಳ್ಳಿ. ಇದ್ರೊಳಗಡೆ ಒಟ್ಟಿಗೆ ರುಬ್ಕೊಳ್ಳಿ. ಈಗ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದು ಉದ್ದಿದ್ವಲ್ಲ ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಬೇಕು. ಇವಾಗ ಇದು ನೀರಿನ ಹಾಗೆ ಇದೆ. ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹಿಂಗಾದ್ಮೇಲೆ ಮಸಾಲೆ ಹಾಕಬೇಕು. ಚೆನ್ನಾಗಿ ಹಿಂಗ್ಲಿ, ಸ್ವಲ್ಪ ಒಂದು 10 ನಿಮಿಷ ಹಿಂಗ್ಲಿ ನೀರೆಲ್ಲ. ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಕೆಳಗಡೆ ಇರೋದೆಲ್ಲ ಎಣ್ಣೆ, ಅದು ಚಿಕನ್ದು. ಇವಾಗ ಈ ಟೈಮಲ್ಲಿ ರುಬ್ಬಿಕೊಂಡಿರೋವಂಥ ಮಸಾಲೆಗಳನ್ನ ಹಾಕಿ. ರುಬ್ಕೊಂಡಿರೋ ಮಸಾಲೆ ಹಾಕೋಣ. ನುಣ್ಣಗೆ ರುಬ್ಕೊಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮಸಾಲೆನ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಬಿರೋದನ್ನ ನೋಡಿ ಈ ಥರ ಬರ್ತಾಯಿದೆ. ಇದು ನಾಟಿ ಕೋಳಿ ಆಗಿರೋದ್ರಿಂದ ಇದನ್ನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ನಿಮಗೆ ಹೆಂಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇದು ಮಸಾಲೆ ಹಿಡಿಯೋವರೆಗೂ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಹಾಗೆ ಬಿಡ್ತೀನಿ. ಒಂದು 10 ನಿಮಿಷ ಒಂದು ಸ್ವಲ್ಪ ಮಸಾಲೆ ಹಿಡೀಲಿ ಚಿಕನ್ಗೆಲ್ಲನೂ, ಅಲ್ಲಿವರೆಗೂ ಹಾಗೆ ಬಿಡೋಣ. ಚಿಕನ್ಗೆ ಮಸಾಲೆ ಹಿಡೀಲಿ, ಒಂದು 10 ನಿಮಿಷ ಹಾಗೆ ಬಿಡಿ. ಇವಾಗ ಸಾಂಬಾರು ಕುದೀತಾ ಇದೆ. ಮಸಾಲೆ ಎಲ್ಲ ಹಿಡ್ದಿದೆ ಸಾಂಬಾರಿಗೆ. ಒಂದು 10 ನಿಮಿಷ ಬಿಟ್ಟಾದಮೇಲೆ ಇವಾಗ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊತೀನಿ ನಾನು. ಸಾಂಬಾರು ಸ್ವಲ್ಪ ತೆಳುವಾಗೋಂಗೆ. ಒಂದೂವರೆ ಗ್ಲಾಸ್ ನೀರು ಹಾಕೊಂಡೆ. ನಿಮಗೆ ಏನು ತೆಳ್ಳಗೆ ಬೇಕಂದ್ರೆ ಹಾಗೆ ತೆಳ್ಳಗೆ ಮಾಡ್ಕೊಳ್ಳಿ. ನಮ್ಗೆ ಈ ಪ್ರಮಾಣ ಸಾಕು. ಇವಾಗ ಸ್ವಲ್ಪ ನೀರೆಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ಕುದಿಯೋಗಿ ಬಿಡೋಣ. ಒಂದು 10 ನಿಮಿಷ ಕುದೀಲಿ ಚೆನ್ನಾಗಿ. ಈಗ ಸಾಂಬಾರು ಆಗಿದೆ ನೋಡಿ. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸಾಂಬಾರಲ್ಲಿ. ಸಾಂಬಾರು ಆಗಿದೆ. ಇವಾಗ ಸಾಂಬಾರು ರೆಡಿ ಇದೆ. ರೈಸ್ಗೆ ಹಾಕ್ಕೊಂಡು ತಿನ್ನೋದಷ್ಟೇ ನೋಡಿ. ಅಷ್ಟೇ, ಸಾಂಬಾರು ರೆಡಿ ಇದೆ. ಇವಾಗ ಹಾಕ್ಕೊಂಡು ಊಟ ಮಾಡಿ.